ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ರೀವಿಯಸ್ ವ್ಲಾಗಲ್ಲಿ ನಾವೇನು ಗಗನಚುಕ್ಕಿ ಭರಚುಕ್ಕಿನ ನೋಡ್ಕೊಬಂದಿದ್ವಿ. ಅದೇ ದಿನ ಅಲ್ಲಿಂದ ಹೊರಟಾದ್ಮೇಲೆ ಸೀದಾ ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸುತ್ತಲೂ ಹಸಿರು ವಾತಾವರಣ, ತೆಂಗಿನ ಮರಗಳು, ಹಾಗೆ ತೋಟ, ಗದ್ದೆ ಎಲ್ಲನೂ ನೋಡಿಕೊಂಡು ಆನಂತರ ಈಗ ವೈದ್ಯನಾಥೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ವಿ. ಕಾರನ್ನು ಪಾರ್ಕ್ ಮಾಡಿ ಈ ರೀತಿಯಾಗಿ ಫ್ರಂಟಿಂದ ಕಾಣಿಸ್ತಾ ಇದೆ. ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಜಸ್ವಿಕ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತನ್ವಿಕನ ಎತ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಬಿಸಿಲಿದ್ದಿದ್ದ ಕಾರಣ ದೇವಸ್ಥಾನದ ಒಳಗೆ ಹೋದ ತಕ್ಷಣ ಈ ರೀತಿ ನೀರಿತ್ತು. ಅದರಲ್ಲಿ ಕಾಲಿಟ್ಟ ತಕ್ಷಣ ಏನೋ ಒಂಥರ ನೆಮ್ಮದಿ, ಶಾಂತ ವಾತಾವರಣ ಅಂತ ಅನ್ನಿಸ್ತಾ ಇತ್ತು. ಈಗ ದೇವಸ್ಥಾನದ ಒಳಗೆ ಎಂಟರ್ ಆದ್ವಿ. ಈ ರೀತಿಯಾಗಿ ದೇವಸ್ಥಾನ ಸುತ್ತಮುತ್ತ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ತನ್ವಿಕನ ಕರ್ಕೊಂಡು ಈಗ ದರ್ಶನಕ್ಕೆ ಬಂದ್ವಿ. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಮುಗೀತು. ಈಗ ದೇವಸ್ಥಾನದ ಆವರಣ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ತುಂಬ ಕಟ್ಟಡಗಳು, ಹಾಗೆಯೇ ಸುತ್ತಲೂ ಈ ರೀತಿ ಶಿವಲಿಂಗಗಳಿಂದ ನಿಮಗೆ ಒಳ್ಳೆಯ ದೈವಿಕ ಭಾವನೆಯನ್ನು ಮೂಡಿಸುತ್ತೆ. ಹಾಗೆಯೇ ಪಕ್ಕದಲ್ಲಿದ್ದ ಗಣಪತಿ ದೇವಸ್ಥಾನ ಕೂಡ ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲೇ ಇದ್ದ ಇನ್ನೊಂದು ಶಿವಲಿಂಗಗಳನ್ನ ಏನಿದೆ ಅದನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ದೇವಸ್ಥಾನಕ್ಕೆ ಬಂದಾಗ ಒಂದು 5 ನಿಮಿಷ 10 ನಿಮಿಷ ಈ ರೀತಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಸ್ವಲ್ಪ ಹೊತ್ತು ಆದ ನಂತರ ಹೊರಡೋದು ಎಲ್ಲರ ಮನೆಯಲ್ಲಿ ಸಂಪ್ರದಾಯ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಅಲ್ಲೇ ಕೂತಿದ್ದು ದೇವರ ಸ್ಮರಣೆ, ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಅದಾದ ನಂತರ ಅದಕ್ಕೆ ಜಾಯಿಂಟ್ ಆಗಿರುವ ಇನ್ನೊಂದು ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮನವರ ದರ್ಶನ ಕೂಡ ತುಂಬ ಚೆನ್ನಾಗಿ ಮುಗೀತು. ಈಗ ದೇವಸ್ಥಾನದ ಹಿಂಬದಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಶಿವನ ಪ್ರಮುಖ ದೇವಸ್ಥಾನಗಳೇನಿದೆ ಅದರಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಕೂಡ ಒಂದು ಮುಖ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನನ ನೋಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಆಗಿತ್ತು. ಅದು ಕೂಡ ಇವತ್ತು ಕಂಪ್ಲೀಟ್ ಆಯಿತು. ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಾಗಲಿ, ದೇವಸ್ಥಾನಗಳನ್ನು ನೋಡೋದಾಗಲಿ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅದಾದ ನಂತರ ಈಗ ಸೀದಾ ಕಾವೇರಿ ವಾಟರ್ ಹತ್ರ ಬಂದ್ವಿ. ಮಕ್ಕಳೆಲ್ಲ ತುಂಬ ಬಿಸಿಲಲ್ಲಿ ನಡೆದಿದ್ದರಿಂದಾಗಿ ತುಂಬಾ ಸುಸ್ತಾಗಿದ್ದರು. ಈಗ ಈ ವಾಟರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮಕ್ಕಳನ್ನು ಬಿಟ್ಟಿದ್ದರು. ನನಗೆ ಸ್ವಲ್ಪ ವಾಟರ್ ಮತ್ತು ಈ ಥರ ಆಟ ಆಡೋದು ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನನಗೆ ಸ್ವಲ್ಪ ಸಂಕೋಚದ ಸ್ವಭಾವ. ಹಾಗಾಗಿ ನಾನು ನೀರೊಳಗೆ ಹೋಗಲಿಲ್ಲ. ಸ್ವಲ್ಪ ದಡದಲ್ಲೇ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ಈ ರೀತಿ ಬರುವ ಅಲೆಗಳನ್ನ ನೋಡಿಕೊಂಡು ನಿಂತಿದ್ದೆ. ತನ್ವಿಕ ನಾನು ಕೂಡ ಈ ರೀತಿಯಾಗಿ ಅಲೆಗಳನ್ನ ಏನಿದೆ ಅದನ್ನು ನೋಡಿ ಸಂತೋಷ ಪಡ್ತಾಯಿದ್ವಿ. ಅಲ್ಲಿ ತುಂಬ ಜನ ವಯಸ್ಸಿನ ಅಂತರ ಇಲ್ಲದೆ ತುಂಬಾ ಎಂಜಾಯ್ ಮಾಡ್ತಿದ್ರು. ಅದನ್ನೆಲ್ಲ ನೋಡಿದಾಗ ಖುಷಿ ಆಗ್ತಿತ್ತು. ಆದರೆ ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಸಮಯ ಸಂದರ್ಭ ಹೇಗಿರುತ್ತೆ ಹಾಗೆ ನಾವು ನಡ್ಕೋಬೇಕಾಗತ್ತೆ. ಸುತ್ತಲೂ ಜನ, ವಾತಾವರಣ ಎಲ್ಲ ತುಂಬ ಜನ ಇದ್ದಿದ್ದರಿಂದಾಗಿ ನೀರಲ್ಲಿ ಇಳಿಯೋದು ಅಥವಾ ಬಟ್ಟೆಗಳು ತೇವ ಆಗೋದ್ರಿಂದಾಗಿ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ಮಕ್ಕಳನ್ನ ಆದಷ್ಟು ನಮ್ಮ ಮನೆಯವರು ಆಟ ಆಡಿಸಿದ್ರು. ತನ್ವಿಕ ಸ್ವಲ್ಪ ಹೆದರುತ್ತಿದ್ದರಿಂದಾಗಿ ನಾನು ದಡದಲ್ಲೇ ಆಟ ಆಡಲಿ ಅಂತ ಅಂದ್ಬಿಟ್ಟಿದ್ದೆ. ಈ ರೀತಿಯಾಗಿ ಅವಳು ಕೂಡ ದಡದಲ್ಲಿ ತುಂಬಾ ಖುಷಿಯಾಗಿ ಆಟ ಆಡಿದ್ಲು. ಈಗ ಮಕ್ಕಳು ಖುಷಿಯಾಗಿ ಆಟ ಆಡೋದನ್ನ ನೋಡಿದ್ರೇ ಪೇರೆಂಟ್ಸಿಗೆ ತುಂಬಾ ಖುಷಿಯಾಗುತ್ತೆ. ಅದಕ್ಕಿಂತ ಇನ್ನೇನೂ ಬೇಕಾಗೋದಿಲ್ಲ. ನಾವೇ ಹೋಗಿ ಎಂಜಾಯ್ ಮಾಡಬೇಕು ಅಂತ ಏನಿಲ್ಲ. ಮಕ್ಕಳು ಎಂಜಾಯ್ ಮಾಡ್ತಿದ್ರು ಕೂಡ ಅದನ್ನು ನೋಡಿ ನಾವು ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬಾ ಸಂತೋಷ ಆಗುತ್ತೆ. ತನ್ವಿಕೈಗೆ ಇದು ಫಸ್ಟು ಈ ರೀತಿ ವಾಟರಲ್ಲಿ ಈ ರೀತಿ ರಿವರ್ ಸೈಡಲ್ಲಿ ಆಟ ಆಡ್ತಾ ಇರೋದು. ನನಗಂತೂ ಅವಳು ಆಟ ಆಡ್ತಿರೋದು ನೋಡಿನೇ ತುಂಬಾ ಸಂತೋಷ ಆಯಿತು. ಇನ್ನೇನು ಮನೆಗೆ ಹೊರಡೋ ಸಮಯ ಬಂತು. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಕೂಡ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ದೇವಸ್ಥಾನದ ವಿಸಿಟ್ ಆಗಲಿ ಅಥವಾ ಈ ರೀತಿ ನದಿಯಲ್ಲಿ ಈ ರೀತಿ ಅಲೆಗಳ ಜೊತೆ ಕಾಲ ಕಳೆದಿದ್ದಾಗಲಿ ನನಗೆ ತುಂಬಾ ಸಂತೋಷ ಅಂತ ಅನ್ನಿಸ್ತು. ತುಂಬಾ ಒಳ್ಳೆ ಟ್ರಿಪ್ ಅಂತ ಅನ್ನಿಸ್ತು. ಒಂದು ದೈವಿಕ ಟ್ರಿಪ್ ಆಗಿತ್ತು. ಅದರ ಜೊತೆಗೆ ಡೈಲಿ ಲೈಫ್ ಏನಿರುತ್ತೆ ಅದರಿಂದ ಸ್ವಲ್ಪ ಬ್ರೇಕ್ ಕೊಟ್ಟು ಸ್ವಲ್ಪ ನಮಗೆ ನಾವು ನೇಚರ್ ಜೊತೆ ಕಾಲ ಕಳೆಯೋಕ್ಕೂ ಸಮಯ ಸಿಕ್ತು ಅಂತ ಹೇಳ್ಬೋದು. ಈಗ ತನ್ವಿಕನ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅದಾದ ನಂತರ ಹೊರಡೋಣ ಅಂತ ಅಂದ್ಕೊಂಡಿದ್ವಿ.
ಈಗ ಸೀದಾ ಕಾರ್ ಹತ್ರ ಬಂದ್ವಿ. ಈಗ ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ಅದನ್ನು ಸುಮ್ಮನೆ ಕೂತ್ಕೊಂಡು ನೋಡಿಕೊಂಡು ಮಕ್ಕಳನ್ನ ಎಂಜಾಯ್ ಮಾಡೋದನ್ನ ನೋಡಿ ಖುಷಿ ಪಡ್ತಾಯಿದ್ವಿ. ಇದು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ವ್ಲಾಗ್ ಅನ್ಕೋತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.